ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳುವ ಬೆಳಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ವಾಚ್ ಹೋಯಿತು. ವಾಚ್ ಹೋಯಿತು ಅನ್ನೋ ಚಾಪ್ಟರ್ ಇಂದ ನೋಡೋಣ. ಒಬ್ಬ ತರುಣ ಬಡತನದಿಂದ ಮೇಲೆದ್ದು ಸಣ್ಣ ಕೆಲಸ ಸೇರಿದ್ದ. ಅವನ ಚಿಂತನೆ ಯಾವಾಗ್ಲೂ ಒಂದೇ ಆಗಿತ್ತು. ಅತ್ಯಂತ ವೇಗವಾಗಿ ನಾನು ಹಣ ಗಳಿಸ್ಬೇಕು. ಸಾಧ್ಯವಾದಷ್ಟು ಹೆಚ್ಚು ಗಳಿಸ್ಬೇಕು ಮತ್ತು ಹೇಗಾದರೂ ಆಗ್ಲಿ ಒಟ್ಟಾರೆ ಹಣ ಗಳಿಸ್ಬೇಕು. ಹೇಗಾದರೂ ಆಗ್ಲಿ ಅಂದ್ಮೇಲೆ ಮುಗೀತು. ಅಂದ್ರೆ ನ್ಯಾಯ ಅನ್ಯಾಯಗಳ ಪರಿವೇ ಇರೋದಿಲ್ಲ. ಒಟ್ನಲ್ಲಿ ಅವ್ನಿಗೆ ಅವ್ನು ಅನ್ಕೊಂಡಿದ್ದೇನು, ಹೇಗಾದ್ರೂ ಪರವಾಗಿಲ್ಲ ನಾನು ಸಖತ್ ದುಡ್ಡು ಮಾಡ್ಬೇಕು. ಅದು ಅವಾಗ ಅವ್ನ್ ಅನ್ಕೊಂಡ್ ನಾನ್ ಹೇಗಾದ್ರೂ ಮಾಡ್ಬೋದು ಅಂತ ಯಾವಾಗ ನಾವ್ ಅನ್ಕೊಂತೀವಿ ದುಡ್ಡನ್ನ, ಅವಾಗ ಅದ್ ಯಾವ್ದು ಮೋಸ ಅಂತ ಅನ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ವ್ಯಾಪಾರದಲ್ಲಿ ಕೈ ಹಾಕಿದ. ಕೈ ನೀಡಿದವರಿಗೆ ಕೈ ಕೊಟ್ಟ. ಸಹಾಯ ನೀಡಿದವರಿಗೆ ಮೋಸನೂ ಮಾಡ್ದ. ಮೊದಲು ಅವನ ಮನಸಾಕ್ಷಿ ಚುಚ್ಚುತ್ತಿತ್ತು. ಅಂದ್ರೆ ಅಯ್ಯೋ ನನಗೆ ಸಾಲ ಕೊಟ್ಟವರಿಗೂ ದುಡ್ಡು ಕೊಡ್ಲಿಲ್ಲ, ವಾಪಸ್ಸು ನಂಗೆ ಸಹಾಯ ಮಾಡಿದವರಿಗೂ ನಾನು ಏನು ಕೃತಜ್ಞತೆ ಹೇಳಿಲ್ಲ, ಸುಮ್ನೆ ದುಡ್ಡು ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇರೋ ತಪ್ಪು ಅಂತ ಅವ್ನಿಗೆ ಸ್ವಲ್ಪ ಮನಸ್ಸಾಕ್ಷಿ ಚುಚ್ಚುತ್ತಿತ್ತು. ಆದ್ರೆ ಅದು ಹೋಗ್ತಾ ಹೋಗ್ತಾ ದಿನ ಕಳೆದಂತೆ ಆತ ಮನಸ್ಸಾಕ್ಷಿಯನ್ನು ಕತ್ತು ಹಿಸುಕಿ ಕೊಂದು ಬಿಟ್ಟ. ಮನಸ್ಸಾಕ್ಷಿಯನ್ನೇ ಕೊಂದ್ಬಿಟ್ಟ ಅವನು. ಆಗ ಮನಸ್ಸಿಗೆ ನಿರಾಳವಾಯ್ತು. ಅಂದ್ರೆ ಇನ್ಮೇಲೆ ನಾನು ಯಾವ ಕೆಲಸ ಮಾಡಿದ್ರು ತಪ್ಪು ಅಂತ ಅವನಿಗೆ ಅನಿಸ್ತಾ ಇರಲ್ಲ. ಹಾಗಾಗಿ ಅವನ ಮನಸ್ಸು ನಿರಾಳ ಆಯ್ತು. ಇನ್ನು ಯಾವತ್ತೂ ಮನಸ್ಸಾಕ್ಷಿಯ ತೊಂದರೆ ಇಲ್ಲವೆಂದುಕೊಂಡು ವ್ಯವಹಾರದಲ್ಲಿ ಮುನ್ನುಗ್ಗಿದ. ಹಣ ಬರತೊಡಗಿತು. ಬಂದು ಸೇರಿದ ಹಣ ಮತ್ತಷ್ಟು ಸೆಳೆದು ತಂದಿತು. ಹಣದ ಗುಣವೇ ಹಾಗೆ. ಇಲ್ಲದವರಿಗೆ ಸಿಗುವುದೇ ಇಲ್ಲ, ಇದ್ದವರನ್ನು ಬಿಡುವುದೇ ಇಲ್ಲ. ಬಂದು ಸೇರಿಕೊಳ್ಳುತ್ತದೆ. ಇವನ ಆಸೆಗೆ ಮಿತಿ ಎಂಬುದೇ ಇರ್ಲಿಲ್ಲ. ಅಷ್ಟು ದುಡ್ಡು ಗಳಿಸ್ಬಿಟ್ಟ ಅವನು. ಇನ್ನು ಮತ್ತೆ ಬೇಕು 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 ಅಂತ ಅನ್ಕೋತಾ ಇದ್ದಾನೆ. ಹಣ ಬಂದಂತೆ ಜೀವನ ಶೈಲಿ ಬದಲಾಗತೊಡಗಿತು. ಮನೆ ಕೊಂಡುಕೊಂಡದ್ದಾಯ್ತು. ಒಂದ್ ಹೇಗ್ ಸಾಕಾದಿತ್ತು, ಮತ್ತು ಇನ್ನೆರಡು ತಗೊಂಡ. ಕಾರುಗಳು ಬಂದ್ವು. ತೋಟಗಳನ್ನು ಖರೀದಿ ಮಾಡ್ದ. ಶ್ರೀಮಂತಿಕೆ ಚಿನ್ನಗಳಾದ ಈ ವಸ್ತುಗಳು ಬಂದ ಹಾಗೆ ಅವುಗಳ ಬಗ್ಗೆ ವ್ಯಾಮೋಹ ಇನ್ನು ಹೆಚ್ಚಾಯಿತು ಅವನಿಗೆ. ಮನೆ ತಗೊಂಡ, ಅದು ಒಂದ್ ಮನೆ ಸಾಕಾಗ್ಲಿಲ್ಲ, ಇನ್ನೂ 2 ಮನೆ ತಗೊಂಡ, ಕಾರ್ಗಳು ತಗೊಂಡ, ತೋಟ ತಗೊಂಡ, ಗದ್ದೆ ತಗೊಂಡ. ಈ ಪ್ರತಿಯೊಂದು ತಗೊಂಡ್ರು ಇನ್ನೂ ಅವನಿಗೆ ಶ್ರೀಮಂತಿಕೆ ವ್ಯಾಮೋಹ ಇನ್ನೂ ಜಾಸ್ತಿ ಆಯ್ತು ಅವನಿಗೆ. 10 ಕಡೆಗೆ ವಿಚಾರಿಸಿ ಪೋರ್ಷೆ ಕಾರು ಖರೀದಿ ಮಾಡಿದ. ಆದರೆ ಬೆಲೆ 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಕಾರಿನಲ್ಲಿ ತನಗೆ ಏನೇನು ವಿಶೇಷಗಳು ಬೇಕೋ ಅವನ್ನೆಲ್ಲ ಮಾಡಿಸಿಕೊಂಡ. ಕಾರಿನ ವಿನ್ಯಾಸ, ಬಣ್ಣ, ಇಂಜನ್ನಿನ ಶಕ್ತಿ ನೋಡಿದವರ ಮನ ಸೆಳಿತಾ ಇತ್ತು. ಅವನಿಗೂ ಜನರಿಗೆ ಈ ಕಾರನ್ನು ತೋರಿಸ್ಬೇಕಾಗಿತ್ತು. ಅಷ್ಟು ಚೆನ್ನಾಗ್ ಮಾಡ್ಕೊಂಡ. 2 ಕೋಟಿ ರೂಪಾಯಿ ಕಾರ್ ತಗೊಂಡ. ಅದು ಅವ್ನು ಹೆಂಗ್ ಬೇಕೋ ಹಂಗ್ ಬೇಕೋ, ಯಾವ ಕಲರ್ ಬೇಕು, ಯಾವ ತರ ಬೇಕು ಎಲ್ಲದನ್ನ ರೆಡಿ ಮಾಡ್ಸ್ಕೊಂಡ. ಅವನಿಗೇನು, ಜನರಿಗೆ ನನ್ನೊಂದು ಕಾರ್ ತೋರಿಸ್ಬೇಕು, ಅಪ್ಪ ಇವನ ಹತ್ರ ಎಂತಹ ಕಾರ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಜನ ಎಲ್ಲ ಅವನನ್ನ ಹೊಗಳ್ಬೇಕಿತ್ತು. ಅದಕ್ಕೋಸ್ಕರ ಅವನು ಅಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ. ಒಂದು ದೊಡ್ಡ ಸಮಾರಂಭಕ್ಕೆ ಕಾರನ್ನು ತೆಗೆದುಕೊಂಡು ಹೊರಟ. ತಾನೇ ಚಾಲನೆ ಮಾಡುತ್ತಿದ್ದ. ತಾನೇ ಡ್ರೈವ್ ಮಾಡ್ಕೊಂಡು ತನ್ನ ಕಾರನ್ನು ತಗೊಂಡು ಹೋಗ್ತಾ ಇದ್ದ, ಕಾಸ್ಟ್ಲಿ ಕಾರನ್ನ. ಟೌನ್ ಹಾಲ್ ಹತ್ತಿರ ಬಂದು ಗಾಡಿ ಸ್ವಲ್ಪ ನಿಧಾನವಾಗಿ ಇನ್ನೇನು ನಿಲ್ಲಿಸಬೇಕು ಎನ್ನುವಷ್ಟರಲ್ಲಿ ಎದುರುಗಡೆಯಿಂದ ವೇಗವಾಗಿ ಬಂದ ಲಾರಿಯೊಂದು ಕಾರಿನ ಬದಿಗೆ ಹೊಡೆದು ಸವರಿಕೊಂಡು ಹೋಗಿಬಿಟ್ಟಿತು. ಇನ್ನೇನು ಅವ್ರ ಗಾಡಿ ನಿಲ್ಸ್ಬೇಕು ಅಂತ ಇದ್ರು ಕಾರನ್ನ. ಅಷ್ಟರೊಳಗೆ ಆ ಕಡೆಯಿಂದ ಒಂದು ಕಾರ್ ಬಂದು ಅವ್ರ ಕಾರ್ ಈ ಕಡೆ ಸೈಡಿಂದ ಡೋರಿಂದ ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ಬಿಡ್ತು. ಈ ವ್ಯಕ್ತಿಯ ಪಕ್ಕದ ಬಾಗಿಲು ಮುಕ್ಕಾಲು ಭಾಗ ಕಿತ್ತುಕೊಂಡೇ ಹೋಗಿತ್ತು. ಹಿಂದಿನ ಬಾಗಿಲು ಹಾಗೂ ಹೆಡ್ಲೈಟ್ಗಳೆಲ್ಲ ಗುರುತಿಸುವಂತೆಯೇ ಇರ್ಲಿಲ್ಲ. ಈ ಅಪಘಾತವನ್ನು ನೋಡಿದ ಜನ ಬಂದು ಗುಂಪು ಸೇರಿದ್ರು. ಎಲ್ಲರೂ ಅಯ್ಯೋ ಏನಾಯ್ತು, ಆಕ್ಸಿಡೆಂಟ್ ಆಯ್ತು, ಇವ್ರಿಗೇನಾರು ಆಯ್ತಾ ಅಂತ ಎಲ್ಲರೂ ಬಂದು ಸೇರ್ಕೊಂಡ್ರು. ಹತ್ತಿರದಲ್ಲೇ ವಾಹನ ಸಂಚಾರವನ್ನು ನಿಭಾಯಿಸುತ್ತಿದ್ದ ಪೊಲೀಸ್ ಸಹ ಓಡಿ ಬಂದ್ರು. ಈ ಶ್ರೀಮಂತ ವ್ಯಕ್ತಿ ತನ್ನ ಅತ್ಯಂತ ಬೆಲೆ ಬಾಳುವ ಕಾರಿಗೆ ಬಂದೊದಗಿದ ಗತಿಯನ್ನು ಕಂಡು ಹೂ ಹರಿದ. ಅಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ನನಗೇನಾಗಿದ್ಯೋ, ನಾನ್ ಸೇಫ್ ಆಗಿದ್ದೀನೋ ಅಂತ ಯೋಚನೆ ಮಾಡೋದ್ ಬಿಟ್ಟು, ಅಯ್ಯೋ ನನ್ ಕಾರಿಗೆ ಏನಾಯ್ತು, ನನ್ ಕಾರಿಗೆ ಹಿಂಗಾಯ್ತು ಅಂತ ಬಡ್ಕೊಂತ ಇದ್ದ ಅವನು. ಅವ್ರು ಜೋರಾಗಿ ಕಿರುಚಾಡತೊಡಗಿದ. ಅಯ್ಯೋ ನನ್ ಪೋರ್ಷೆ ಕಾರು ಏನಾಗಿದೆ ನೋಡಿ, ಹೇಗಾಗಿದೆ ನೋಡಿ, ಹಿಡೀರಿ ಆ ಲಾರಿ ಚಾಲಕನನ್ನ ಅಂತ ಕೂಗಾಡ್ತಾ ಇದ್ದ. ಪೊಲೀಸ್ ಹೇಳಿದ, ಸ್ವಾಮಿ ಲಾರಿಯನ್ನು ಹಿಡಿಯೋಣ ಬಿಡಿ, ಅವನೆಲ್ಲಿ ಹೋಗ್ತಾನೆ, ಅದರ ನಂಬರನ್ನು ಬರ್ಕೊಂಡು ಮುಂದಿನ ಚೆಕ್ ಪೋಸ್ಟಿಗೆ ನಾನು ಈಗಾಗಲೇ ಕಳಿಸಿದ್ದೇನೆ. ಈಗಾಗಲೇ ಅವರು ಅವನನ್ನು ಹಿಡಿದಿರುತ್ತಾರೆ. ಅದು ಹೋಗ್ಲಿ, ನೀವು ನಡೀರಿ ಫಸ್ಟ್ ಆಸ್ಪತ್ರೆಗೆ ಅಂತ ಹೇಳಿ ಪೊಲೀಸ್ ಹೇಳ್ತಾರೆ. ಆಸ್ಪತ್ರೆಗೆ ಏಕೆ? ಅಯ್ಯೋ ನನ್ನ ಕಾರು ನೋಡಿ ಏನು ಅವ್ಯವಸ್ಥೆ ಆಗಿದೆ ಎಂದ ಶ್ರೀಮಂತ ಗೋಳಾಡತೊಡಗಿದ. ನಿಮಗೆ ಕಾರಿನ ದುರವ್ಯವಸ್ಥೆ ಕಾಣುತ್ತಿದೆ, ನಿಮ್ಮ ದುರವಸ್ಥೆ ಕಾಣುತ್ತಿಲ್ಲವಲ್ಲ ಅಂತ ಪೊಲೀಸ್ ಹೇಳ್ತಾರೆ. ನಿಮಗೆ ಕಾರಿಗೆ ಹಗ್ಗಾಗಿದ್ದು, ಕಾರಿ ಡ್ಯಾಮೇಜ್ ಆಗಿರೋದು ಕಾಣಿಸ್ತಿದೆ, ನಿಮಗೆ ತೊಂದರೆ ಆಗಿರೋದು ಕಾಣಿಸ್ತಾ ಇಲ್ವಲ್ಲ ಅಂತ ಪಾಪ ಪೊಲೀಸರು ಕೇಳ್ತಾರೆ. ನೋಡಿ, ನಿಮ್ಮ ಬಲಗೈ ಮುಂಭಾಗ ಕಿತ್ತುಕೊಂಡು ಹೋಗಿದೆ ಎಂದು ಪೊಲೀಸ್ ಆಶ್ಚರ್ಯದಿಂದ ಹೇಳ್ತಾರೆ. ನೀವು ಬರೀ ಗಾಡಿದೆ ನೋಡ್ತಾ ಇದ್ದೀರಾ, ಗಾಡಿ ಹಂಗಾಯ್ತು ಹಿಂಗಾಯ್ತು ಅಂತ ಬಡ್ಕೋತಾ ಇದ್ದೀರಾ,
ಫಸ್ಟ್ ನಿಮ್ ಬಾಡಿ ನೋಡ್ಕೊಳ್ಳಿ, ನಿಮ್ದು ಒಂದ್ ಕೈ ಕಿತ್ತೇ ಹೋಗಿದೆ ಅಂತ ಹೇಳಿ ಪೊಲೀಸ್ ಹೇಳ್ತಾರೆ. ಆಗ ಶ್ರೀಮಂತ ತನ್ನ ಬಲಗೈ ನೋಡ್ಕೊಳ್ತಾರೆ, ನಂತರ ಜೋರಾಗಿ ಕಿರ್ಚೋಕ್ ಶುರು ಮಾಡ್ತಾರೆ. ಅಯ್ಯೋ, ನನ್ ಕೈ ಜೊತೆಗೆ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ರೋಲೆಕ್ಸ್ ವಾಚ್ ಕೂಡ ಹೋಯ್ತು ಅಂತ ಕೂಗ್ತಾರೆ. ಅಂತ ಕೂಗಕ್ ಶುರು ಮಾಡ್ತಾರೆ. ಅಂದ್ರೆ ತನ್ನ ಕೈ ಮುರಿದು ಜೋತಾಡ್ತಾ ಇದೆ ಅನ್ನೋ ಪ್ರಜ್ಞೆನೂ ಇಲ್ದೆ ಅವನಿಗೆ ಫಸ್ಟಿಗೆ ಬರೀ ಕಾರ್ದೇ ಯೋಚನೆ ಮಾಡ್ದ. ಪೊಲೀಸ್ರು ಯಾವಾಗ ಹೇಳಿದ್ರು ನಿಮ್ ಕೈ ಮುರಿದು ಹೋಗಿದೆ ನೋಡ್ಕೊಳ್ಳಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂದ ತಕ್ಷಣ, ಕೈ ನನ್ ಮುರಿದು ಹೋಯ್ತಲ್ಲ, ನನ್ ಪಾರ್ಟ್ಸ್ ಮುರಿದೋಯ್ತು, ಪೇನ್ ಆಗ್ತಿದೆ, ಬ್ಲಡ್ ಬರ್ತಿದೆ ಅನ್ನೋ ಒಂದು ಪ್ರಜ್ಞೆನೂ ಇಲ್ದೆ ಆ ಕೈಗೆ ಅವನು 2 ಲಕ್ಷ ರೂಪಾಯಿ ವಾಚ್ ಕಟ್ಟಿದ್ದ. ಆ ವಾಚ್ ಕಿತ್ಕೊಂಡು ಹೋಗಿದೆ ಆಕ್ಸಿಡೆಂಟ್ ಅಲ್ಲಿ. ಅಯ್ಯೋ, ನನ್ ವಾಚ್ ಹೋಯ್ತು ಅಂತ ಗೋಳಾಡ್ತಾ ಇದ್ದ ಅವನು. ಈಗ ಖರಜಗಿ ಸರ್ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಹಣೆ ಬರಹವೇ ಅಷ್ಟು. ಯಾವಾಗ ಮನಸ್ಸು ಭೋಗ ವಸ್ತುಗಳ ಕಡೆಗೆ ತಿರುಗಿ ಅದಕ್ಕೆ ಪ್ರಾಮುಖ್ಯತೆ ನೀಡುತ್ತದೆಯೋ ಆಗ ಅದು ಮಾನವೀಯ ಸಂಬಂಧಗಳಿಗೆ ಪ್ರೀತಿ ಅಂತಃಕರಣಗಳಿಂದ ದೂರ ಸರಿಸುತ್ತದೆ. ಎಚ್ಚರ ಅಗತ್ಯ ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ದುಡ್ಡಿನ ವ್ಯಾಮೋಹ ಒಂದ್ಸರಿ ಬಂತು ಅಂತ ಹೇಳಿದ್ರೆ, ಅಯ್ಯೋ ನನಗೆ ಅದು ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಅದು ಬೇಕು, ಇದು ಬೇಕು, ಎಷ್ಟಿದ್ರುನು ತೃಪ್ತಿ ಇಲ್ದೇನೆ ಇನ್ನೂ ಮಾಡ್ಬೇಕು, ಇನ್ನೂ ತಗೊಳಿಸ್ಬೇಕು, ಇನ್ನೂ ಪರ್ಚೇಸ್ ಮಾಡ್ಬೇಕು ಅಂತ ಯಾವಾಗ ನಮಗೆ ದುಡ್ಡು ಶ್ರೀಮಂತಿಕೆ ವ್ಯಾಮೋಹ ಬರುತ್ತೆ, ಆಗ ಮಾನವೀಯತೆಗೆ ಮತ್ತೆ ಪ್ರೀತಿಗೆ ಅಂತಃಕರಣಕ್ಕೆ ಬೆಲೆನೇ ಇರೋದಿಲ್ಲ. ನಾವ್ ಯಾವಾಗ್ಲೂ ಪ್ರಜ್ಞೆಯಿಂದ ಅವೇರ್ನೆಸ್ ಇಂದ ಇರ್ಬೇಕು. ನಾವ್ ಯಾವ ರೀತಿ ಇದೀವಿ, ನಮ್ಗೆ ಎಷ್ಟು ಶ್ರೀಮಂತಿಕೆ ಬಂದ್ರುನು ನಾವ್ ಹೆಂಗಿರ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನಗೆ ಅನಿಸ್ತು. ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.